ನಮಸ್ಕಾರ, ನಾನು ಶುಭ. ಹಳೆ ಸೀರೆ, ಹಳೆ ಬ್ರಷ್ಗಳು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಖಂಡಿತ ಇನ್ನು ನೀವು ಬಿಸಾಕಲ್ಲ. ನೋಡಿ, ಹಳೆ ಸೀರೆ ತಗೊಂಡಿದ್ದೀನಿ. ನೀವೇ ನೋಡಿದ್ರಲ್ಲ, ಸ್ವಲ್ಪ ಹರಿದೋಗಿದೆ, ಸ್ವಲ್ಪ ಮೊಡಚಿಬಿಟ್ಟಿದೆ ಈ ಸೀರೆ. ಇಂಥ ಸೀರೆ ಯಾರಿಗೂ ಕೊಡೋಕ್ಕಾಗಲ್ವಲ್ಲ, ಅಂಥ ಸೀರೆ ತಗೋಬೇಕು ನೀವು ಕೂಡ. ಇದನ್ನು ಈಕ್ವಲ್ ಆಗಿ ಎಲ್ಲ ಕಡೆಯಿಂದ ಈಕ್ವಲ್ ಆಗಿ ಮೊಡಚಿಬಿಟ್ಟು ಕೆಳಗಡೆ ನೆಲದ ಮೇಲೆ ಹಿಂಗೆ ಹಾಕ್ಕೊಬಿಡಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹಾಕ್ಕೊಂಡು ಒಂದಷ್ಟು ನನ್ನ ಕೈ ತೋರಿಸ್ತಾ ಇದ್ದೀನಲ್ಲ, ಒಂದಷ್ಟು ಉದ್ದ ಕಟ್ ಮಾಡ್ಕೊಂಡೋಗಿ, ಉದ್ದಕ್ಕೆ ಕಟ್ ಮಾಡ್ಕೊಂಡು ಹೋಗಬೇಕು. ಸೀರೆದು ಲಾಸ್ಟ್ ಎಡ್ಜಸ್ ಇದೆಯಲ್ಲ, ಅಲ್ಲಿವರೆಗೂ ಸೇಮ್ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ ಉದ್ದುದ್ದ, ನೀವು ಸೇಮ್ ಹಂಗೆ ಕಟ್ ಮಾಡ್ಕೊಂಡು ಬರಬೇಕು. ಮತ್ತು ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ. ಉದ್ದುದ್ದಕ್ಕೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೊಂಡು ಹೋಗಬೇಕು. ನೀವು ಕೂಡ ನಿಮ್ಮ ಬೆರಳಲ್ಲಿ ಒಂದು ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಒಂದಷ್ಟು ನಿಮಗೆ ಗೊತ್ತಾಗುತ್ತೆ. ಉದ್ದುದ್ದ ಕಟ್ ಮಾಡ್ಕೊಂಡೋಗಿ ಲಾಸ್ಟ್ವರೆಗೂ ಸೇಮ್ ಹಿಂಗೆ ಕಟ್ ಮಾಡಿಬಿಡಿ. ನೋಡಿ, ಕಟ್ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಒಂದಷ್ಟು ಪೀಸಸ್ಸು ಸೀರೆದು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ, ಒಂದಿಷ್ಟು ಪೀಸಸ್ ಆಯಿತು. ಇಷ್ಟು ಕಟ್ ಮಾಡಿಕೊಂಡು ಸೈಡ್ಗೆ ಇಕ್ಕೊಬಿಡಿ. ಮತ್ತು ಲಾಡಿ ಆಗಲಿ ಇಲ್ಲ ದಪ್ಪ ದಾರ ಈ ಥರ ಇದಿರುತ್ತಲ್ಲ, ಇದನ್ನು ತಗೋಬೇಕು ನೀವು. ಆ ಹಳೆ ಬ್ರಷ್ಗೆ ಹಿಂದ್ಗಡೆ ನಾನು ಚಾಕು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೋಲ್ ಮಾಡ್ಕೊಂಡಿದ್ದೀನಲ್ಲ, ನೀವು ಸೇಮ್ ಇದೇ ಥರನೇ ಕಂಬಿನೋ ಇಲ್ಲ ಚಾಕುವಲ್ಲಿ ಬಿಸಿ ಮಾಡ್ಕೊಂಡು ಹೋಲ್ ಮಾಡಿಕೊಂಡು ಈ ದಾರನ ಅದರೊಳಗಡೆಗೆ ಸೇರಿಸ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೊಬಿಡಿ. ನೀವು ಸ್ವಲ್ಪ 2-3 ಸತಿ ಹೊಲಿಬೇಕು ನೀವು, ಅಂದರೆ ಗಟ್ಟಿಯಾಗಿ ಹಂಗೆ ಇರಬೇಕಂತ ನಾನು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ. ಈ ಥರ ಹೊಲಿದ್ಬಿಟ್ಟು ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ. ಒಂದು ಸತಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿಬಿಟ್ಟು ಮತ್ತೆ ನಾನು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಕಟ್ ಮಾಡಿದ್ದಾದಮೇಲೆ ನೀವು ಸೀರೆ ಪೀಸಸ್ಸು ಮೊದಲೇ ಕಟ್ ಮಾಡಿಟ್ಟಿರ್ತೀರಲ್ಲ, 2 ಪೀಸಸ್ ತಗೋಬೇಕು. ಒಂದು ಸತಿ ಗಂಟು ಹಾಕ್ಕೊಳ್ಳಿ. ನೋಡಿ, ಲೂಸಾಗೆ ಜಾಸ್ತಿ ಟೈಟಾಗಿ ಹಾಕ್ಕೋಬೇಡಿ, ಲೂಸಾಗಿ ಗಂಟು ಹಾಕ್ಕೊಂಡು ಮತ್ತು ಇದನ್ನು ಸೂಜಿ ದಾರದಲ್ಲಿ ಒಂದು ಸತಿ ಹೊಲ್ದುಬಿಡಿ. ಏನು ಕಷ್ಟ ಏನಾಗಲ್ಲ, ಸುಮ್ಮನೆ ಒಂದು 2-3 ಸತಿ ಈ ಥರ ಹೊಲ್ದುಬಿಡಿ. ಹೊಲ್ದ್ಬಿಟ್ಟು ಇವಾಗ ಸೀರೆದು ಒಂದು ಪೀಸ್ ತೋರಿಸಿದ್ನಲ್ಲ, ನಿಮ್ದು ಏನಾದರೂ ಡಬಲ್ ಕಲರ್ ಇದ್ದರೆ ಇದೊಂದು ಕಲರ್ ಅದೊಂದು ಕಲರ್ ತಗೋಬೋದು. ಮತ್ತು ಅದರ ಆಪೋಸಿಟ್ಟು ಎರಡೂ ಈಕ್ವಲ್ ಆಗಿರಬಾರ್ದು. ಆಪೋಸಿಟ್ ಕಡೆ ಇನ್ನೂ ಒಂದು ಸೀರೆ ಪೀಸ್ ಹಾಕ್ಬಿಟ್ಟು ಫಸ್ಟ್ ನೀವು ಸೂಜಿ ದಾರದಲ್ಲಿ ಹೆಂಗೆ ಹೊಲ್ದಿದ್ರಲ್ಲ ಮತ್ತೆ ಹಂಗೆ ಹೊಲ್ಕೋಬೇಕು. ನೋಡಿ, ನಾನು ಸೂಜಿ ದಾರದಲ್ಲಿ ಟೈಟಾಗಿ ಹೊಲ್ದು ಬಿಡ್ತಾ ಇದ್ದೀನಿ. ಮತ್ತು ಗಂಟು ಹಾಕ್ಕೊಂಡು ನೋಡಿ, ಈ ಥರ ಗಂಟುಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬರ್ತಾ ಇರಬೇಕು. ಬ್ರಷ್ ಮೇಲೆವರೆಗೂ ಸೇಮ್ ಇದೇ ಥರನೇ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡೂ ಕೈಗಳಲ್ಲಿ ಗಂಟು ಹಾಕ್ಕೊಂಡು ಬನ್ನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಂತ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೀವು ಕೂತ್ಕೊಂಡು ಮಾಡಿದ್ದೀರಂದರೆ ಬೇಗ ಬೇಗ ಆಗುತ್ತೆ, ಏನು ಟೈಮ್ ಕೂಡ ತಗೊಳ್ಳಲ್ಲ. ಈ ಥರ ಗಂಟು ಹಾಕ್ಕೊಂಡು ಬನ್ನಿ. ಮೇಲೆವರೆಗೂ ಗಂಟು ಹಾಕ್ಕೊಂಡು ಬಂದಿದ್ದಾದಮೇಲೆ ಮತ್ತೆ ಏನು ಮಾಡಬೇಕಂದ್ರೆ, ನೋಡಿ ಮೇಲೆವರೆಗೂ ಆಯ್ತಲ್ಲ, ಇವಾಗ ಈ ಥರ ಎಳೀರಿ. ಆ ದಾರ ಇತ್ತಲ್ವ, ಆ ದಾರದ ಒಳಗಡೆಗೆ ನೀವು ಎಳೆದು ಬಿಡಬೇಕು. ಫುಲ್ ಮೇಲೆವರೆಗೂ ಬಂದುಬಿಟ್ಟ ಮೇಲೆ ಈ ಥರ ಎಳೀರಿ. ನೋಡಿ, ಒಂದೊಂದೇ ಹಿಡ್ಕೊಂಡು ಈ ಥರ ಎಳೆದು ಬಿಡಬೇಕು. ಅದಕ್ಕೆ ನೀವು ಗಂಟು ಏನು ಮಾಡಬೇಕಂದ್ರೆ ಜಾಸ್ತಿ ಟೈಟಾಗಿ ಹಾಕ್ಕೊಬಿಡಿ, ಲೂಸಾಗಿ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಎಳೆದು ಬಿಡ್ಬೋದು. ಮತ್ತು ಸೇಮ್ ಹಿಂಗೆ ಮಾಡಿಕೊಂಡು ಬರ್ತಾ ಇರಬೇಕು. ಆ ಸೀರೆ ಕಟ್ ಮಾಡಿರ್ತೀವಲ್ಲ ಪೀಸು, ಆ ಲಾಸ್ಟ್ ಎಡ್ಜಸ್ ಆಗೋವರೆಗೂ ಸೇಮ್ ಇದನ್ನೇ ಫಾಲೋ ಮಾಡಿ ಲಾಸ್ಟ್ವರೆಗೂ. ನಾನು ಸೇಮ್ ನೋಡಿ, ಎರಡೂ ಕೈಲಿ ಬೇಗ ಬೇಗ ಆಗುತ್ತೆ. ಬ್ರಷ್ಗೆ ಹಾಕಿದ ತಕ್ಷಣ ಮತ್ತೆ ಎಳೀರಿ, ಆ ಕೆಳಗಡೆಗೆ ಬರ್ತಾ ಇರುತ್ತೆ. ಈ ಥರ ಎಳಿತಾ ಇರಬೇಕು. ಮತ್ತು ಗಂಟು ಹಾಕ್ಕೊಂಡು ಪೋಣಿಸ್ಕೊಂಡು ಸೇಮ್ ಗಂಟು ಹಾಕ್ಕೊಂಡು ಬರ್ತಾ ಇರಬೇಕು. ಹಾಗೆ ಲಾಸ್ಟ್ವರೆಗೂ ಆದಮೇಲೆ ಮತ್ತೆ ಈ ಲಾಸ್ಟ್ ಎಡ್ಜಸ್ಸಿಗೆ ಬಂದ ತಕ್ಷಣ ಮತ್ತೆ ಸೀರೆ ಪೀಸಸ್ ನೀವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಎಕ್ಸ್ಟ್ರಾ, ಮತ್ತೆ 2 ಸೀರೆ ಪೀಸಸ್ ತಗೋಬೇಕು ಎಕ್ಸ್ಟ್ರಾ ಇರೋವು. ಆ 2 ಸೀರೆ ಪೀಸಸ್ನು ಮತ್ತೆ ನೀವು ಜಾಯಿಂಟ್ ಮಾಡಬೇಕು. ನೋಡಿ, ಲಾಸ್ಟಿಗೆ ಬಂದ ಮೇಲೆ ಆ 2 ಸೀರೆ ಪೀಸಸ್ ನಾನು ತೋರಿಸ್ತೀನಿ ನೋಡಿ. ಎಕ್ಸ್ಟ್ರಾ ಇತ್ತಲ್ಲ, ಆ 2 ಸೀರೆ ಪೀಸಸ್ನು ಇದಕ್ಕೆ ಜಾಯಿನ್ ಮಾಡ್ಕೋಬೇಕು. ಅಂದರೆ ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ಕೋಬೇಕು, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಈ ಥರ ಸೀರೆನ ಈ ಥರ ಮೊಡಚಿಬಿಟ್ಟು ಹೊಲ್ಕೊಂಡು ಹೊರ್ಟೋಗೋದಷ್ಟೇ. ನೋಡಿ, ಇವಾಗ ಇಷ್ಟುದ್ದ ಆದಮೇಲೆ ಎಕ್ಸ್ಟ್ರಾ ಇರೋ ಸೀರೆ ಪೀಸಸ್ನು ಮತ್ತೆ ನಾನು ಅದಕ್ಕೆ ಜಾಯಿನ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೊತಾ ಇದ್ದೀನಿ. ನೀವು ಸೇಮ್ ಇದೇ ಥರನೇ ಸೂಜಿ ದಾರದಲ್ಲಿ ಒಂದು ಸತಿ ಹೊಲ್ಕೊಬಿಡಿ. ಎರಡೂ ಸೈಡಲ್ಲಿ ಸೇಮ್ ಸೀರೆ ಪೀಸಸ್ ಇಟ್ಬಿಟ್ಟು ಹೊಲ್ದು ಬಿಡ್ಬೇಕು. ನಾನು ಒಂದು ಸೈಡ್ ಹೊಲ್ದಿದ್ದಾಯ್ತು ನೋಡಿ, ಎಕ್ಸ್ಟ್ರಾ ದಾರ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸೈಡು ಸೇಮ್ ಇದೇ ಥರನೇ ನೀವು ಆ ಸೀರೆದು ಪೀಸ್ ಕಟ್ ಮಾಡಿರ್ತೀರಲ್ಲ, ನಿಮ್ಮದು ಒಂದೇ ಕಲರ್ ಇದ್ದರೆ, ಅಂದರೆ ಡಬಲ್ ಕಲರ್ ಇದ್ದರೆ ಯಾವ ಕಲರ್ ಮ್ಯಾಚಿಂಗ್ ನೀವು ತಗೊಂಡಿರ್ತೀರೋ ಆ ಕಲರ್ನೇ ಇಟ್ಬಿಟ್ಟು ಈ ಥರ ಸೀರೆ ಪೀಸ್ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಒಂದು ಸತಿ ಹೊಲ್ಕೊಬಿಡಿ. ಹೊಲ್ದಿದ್ದಾದಮೇಲೆ ಮತ್ತು ಸೇಮ್ ಫಸ್ಟ್ ಹೆಂಗೆ ಮಾಡಿದ್ದೀರಲ್ವ ಹಂಗೆ ಮಾಡಿಕೊಂಡು ಬರಬೇಕು. ಇನ್ನು ಸೇಮ್ ನೀವು ಲಾಸ್ಟ್ ಎಡ್ಜಸ್ ಬಂದ ತಕ್ಷಣ ಮತ್ತೆ ಆ ಎಕ್ಸ್ಟ್ರಾ ಸೀರೆ ಪೀಸಸ್ ಇರುತ್ತಲ್ಲ, ಇದನ್ನು ಸೂಜಿ ದಾರದಲ್ಲಿ ಹೊಲ್ಕೊಂಡು
ಸೇಮ್ ಗಂಟು ಹಾಕ್ಕೊಂಡು ಬರ್ತಾ ಇರೋದು. ಎರಡೂ ಕೈಯಲ್ಲಿ ಬೇಗ ಬೇಗ ಆಗುತ್ತೆ, ಏನು ಟೈಮ್ ಕೂಡ ತಗೊಳ್ಳಲ್ಲ. ನಾನು ಪೂರ್ತಿ ಇದು ಮಾಡೋದಕ್ಕೆ ಒಂದು 15 ನಿಮಿಷ ತಗೊಂತಷ್ಟೇ. ನೋಡಿ ಲಾಸ್ಟ್ ಆಗೋಯ್ತು. ಇವಾಗ ಅದು ಬ್ರಷ್ಷಿಗೆ ದಾರ ಹಾಕಿದ್ವಲ್ಲ ದಪ್ಪದ್ದು, ಇದನ್ನು ಕಟ್ ಮಾಡಿಬಿಡಿ. ಮತ್ತು ಈ ಮೂರನ್ನೂ ಹಿಡ್ಕೊಂಡು ಮತ್ತೆ ಸೂಜಿ ದಾರದಲ್ಲಿ ಒಂದು ಸತಿ ಹೊಲ್ಕೊಬಿಡಿ. ಸೂಜಿ ದಾರದಲ್ಲಿ ಹೊಲ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನೋಡಿ ನಾನು ಸೂಜಿ ದಾರದಲ್ಲಿ ಹೊಲಿದ್ಬಿಟ್ಟು ಮತ್ತು ಎಕ್ಸ್ಟ್ರಾ ಸೀರೆ ಪೀಸ್ ಇತ್ತಲ್ವಾ, ಇದನ್ನು ನೀವು ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಸೀರೆ ಪೀಸ್ನು ಕಟ್ ಮಾಡಿಬಿಟ್ಟು ಮತ್ತು ಸೂಜಿ ದಾರ ತಗೋಬೇಕು. ನೀವು ಸಣ್ಣ ಸೂಜಿ ಇದ್ದರೆ ತಗೊಳ್ಳಿ, ನಿಮ್ಮ ಮನೇಲಿ ಯಾವ ಸೂಜಿ ಇದ್ದರೆ ಇದಕ್ಕೆ ನೀವು ದಾರ ಹಾಕಿ ಮೊದಲೇ ಇಟ್ಬಿಡಬೇಕು. ಮತ್ತು ರೌಂಡಾಗಿ ನೋಡಿ ಪೂರ್ತಿ ಆಗೋದ್ಮೇಲೆ ರೌಂಡಾಗಿ ಈ ಥರ ತಿರುಗಿಸ್ಬಿಟ್ಟು ಹೊಲ್ಕೊಂಡು ಬರಬೇಕಷ್ಟೆ. ರೌಂಡಾಗಿ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೊಂಡು ಬನ್ನಿ ಲಾಸ್ಟ್ವರೆಗೂ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರ ರೌಂಡಾಗೆ ಸೂಜಿ ದಾರದಲ್ಲಿ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ನೀವು ಅನ್ಕೋಬೋದು ಏನು ಹೊಲ್ಕೊಂಡು ಬರಬೇಕಲ್ಲ, ಏನಿಲ್ಲ, ತುಂಬ ಬೇಗನೆ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಸೂಜಿ ದಾರದಲ್ಲಿ ಹೊಲ್ಕೊಂಡು ಬರ್ತಾ ಇರಬೇಕು ಲಾಸ್ಟ್ವರೆಗೂ. ಸೇಮ್ ನಿಮ್ಮದು ಎಷ್ಟು ಇರುತ್ತಲ್ವ ಸೀರೆ ಅಷ್ಟುವರೆಗೂ ಆಗೋವರೆಗೂ ಸೇಮ್ ಇದೇ ಥರನೇ ಒಂದೊಂದು ಹೊಲಿಗೆ ಹಾಕ್ಕೊಂಡು ಬನ್ನಿ. ನೋಡಿ ಲಾಸ್ಟ್ ಬಂದುಬಿಡ್ತು. ಲಾಸ್ಟಲ್ಲಿ ಸೇಮ್ ಇದೇ ಥರನೇ ಹೊಲಿದ್ಬಿಟ್ಟು ಲಾಸ್ಟ್ ಬರುತ್ತಲ್ವ ಆವಾಗ ಒಂದು 2 ರಿಂದ 3 ಗಂಟೆ ಹಾಕ್ಬಿಡಿ, ಬಂದುಬಿಡ್ತೀರಾ. ನೋಡಿ ಮ್ಯಾಟ್ ರೆಡಿ ಆಯಿತು. ನೀವು ಸೀರೆಯಲ್ಲಿ ಮಾಡಿದ್ದೀರಂತ ಅನಿಸೋದು ಇಲ್ಲ, ನೋಡೋಕ್ಕೂ ಡಿಫ್ರೆಂಟಾಗಿ ದಪ್ಪ. ಮತ್ತು ನಾವು ಸೂಜಿ ದಾರದಲ್ಲೆಲ್ಲ ಹೊಲ್ದಿದ್ದೀವಲ್ಲ, ಇದು ಜಾಸ್ತಿ ದಿನ ಬಾಳಿಕೆನೂ ಬರುತ್ತೆ, ಬೇಗ ಹರಿದೋಗೋದು ಕೂಡ ಇಲ್ಲ. ನೋಡೋಕ್ಕೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೀವೇ ನೋಡಿದ್ರಲ್ಲ, ಒಂದು ಬ್ರಷ್ಷು ಹಳೇದು ಒಂದು ಸೀರೆ ಇದ್ದರೆ ಸಾಕು, ಸುಂದರವಾಗಿರೋ ಮ್ಯಾಟು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಏನು ಜಾಸ್ತಿ ಟೈಮು ತಗೊಳ್ಳಿಲ್ಲ ನನಗೆ, ಒಂದು 15 ರಿಂದ 20 ನಿಮಿಷ ತಗೊಂತಷ್ಟೇ. ನೀವು ನಿಮ್ಮ ಮನೆ ಬಾಗಿಲಲ್ಲೆಲ್ಲ ಇದನ್ನು ಹಾಕ್ಕೋಬೋದು. ಹಳೇ ಸೀರೆ ಹಳೇ ಬ್ರಷ್ ಇದ್ದರೆ ಬಿಸಾಕೋಬೋದು. ಈ ಥರ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.